ರಾಮು ಏಳಬೇಕು ಬೆಳಗ, ನೀರ ತುಂಬಬೇಕು ಕೊಳಗ, ಕಸ ಮುಸುರಿ ತೊಳೆಯಬೇಕು, ದನಗಳ ಸಗಣಿ ತೆಗಿಬೇಕು, ಮನೆಯ ಸ್ವಚ್ಛ ಮಾಡಬೇಕು, ಹೊರಗಿನ ಹೊಸ್ತಿಲ ತೊಳಿಬೇಕು, ಕುಂತ ಅಡಿಗೆ ಮಾಡಬೇಕು, ಮಲತಾಯಿ ಬಟ್ಟೆ ತೊಳಿಬೇಕು. ಹೀಗೆ ರಾಮನ ಕೆಲಸ ಆಯ್ತು. ದನದ ದುಡಿತ ಬೀಳತಿತ್ತು. 8 ವರ್ಷದ ಕಂದನಿಗೆ ಗಾಣದ ಎತ್ತಿನ ಪಾಡಾಯ್ತು. ಗಾಣದ ಎತ್ತಿನ ಪಾಡಾಯ್ತು. ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು. ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು. ಕಂದ ಹೊರಗಿಂದ ಬಂದ, ಒಳಗಿನ ಮಾತು ಕೇಳಿದ, ಕಿಂಡಗ ಅಣಿಕಿ ನೋಡಿದ, ಒಳಗ ನೋಡಿ ಬೆಚ್ಚಿ ಬಿದ್ದ. ಇವನು ನನ್ನ ಅಪ್ಪನಲ್ಲ, ಅವ್ವನ ಗೂಡ ಮಲಿಗನಲ್ಲ, ಅವ್ವ ಮತ್ತೊಬ್ಬನ ಗೂಡ ಸರಸ ಆಡುತ್ತಂತಳಲ್ಲ. ರಾಮ್ಯ ಬಂದಗಿಂದಾನು ಅವನು ನೋಡಿದ್ರೆ ಗತಿಯೇನು, ನನ್ನ ಗಂಡಗ ಹೇಳುವನು, ಗಂಡ ನನ್ನ ಬಿಡುತ್ತಾನು. ಹಿಂಗ ಆದರ ಮುಂದಂಗ ನಾನು ನೀನು ಕೂಡುದಂಗ. ಅವನು ಎತ್ತರ ಈ ಮಾತು ಮುಗಿಸೋಣ ಹಿಂದೆ ಇವತ್ತು. ರಾಮ್ಯ ಎಲ್ಲೋ ಹೋದ ದೂರ ಅಂತ ಹೇಳಂದ ಜೊತೆಗಾರ. ಗುಟ್ಟಿನ ಮಾತು ಆಡ್ಯಾರು, ಹೊರಗಿದ ಹುಡುಗನ ಮರೆತಾರು. ನಗುತ್ತಾ ಮಲ್ಕೊಂಡಾರವರು, ಕೊಲ್ಲುವ ಸಂಚ ಹೂಡ್ಯಾರು. ಕೊಲ್ಲುವ ಸಂಚ ಹೂಡ್ಯಾರು. ಕಣ್ಣೀರಿನ ಕಥೆಯು ಕಂದನ